ವೀಕ್ಷಕರ ದಿನಾಂಕ 19/12/2024 ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಪುರಸಭೆ ಆವರಣದಲ್ಲಿ ದಲಿತ ಸೇನೆ ವತಿಯಿಂದ ಪಟ್ಟಣದ ವಿವಿಧ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ದಲಿತ ಸೇನೆಯ ನೂರಾರು ಕಾರ್ಯಕರ್ತರು ಧರಣಿ ನಡೆಸಿದರು. ಈ ಸಂದರ್ಭದಲ್ಲಿ ದಲಿತ ಸೇನೆ ತಾಲೂಕು ಅಧ್ಯಕ್ಷ ರಾಜೇಶ್ ಹೆಗಡೆ ಅವರು ಮಾತನಾಡಿ, ಸಂಡೂರಿನಲ್ಲಿ 15 ದಿನಕ್ಕೊಮ್ಮೆ ನೀರು ಬಿಡುತ್ತಿದ್ದು ಸಂಡೂರು ಗಣಿಬಾಧಿತ ಪ್ರದೇಶವಾಗಿರುವುದರಿಂದ ಲಾರಿ ಡ್ರೈವರ್ಗಳು, ಕ್ಲೀನರ್ಗಳು ಮತ್ತು ಗಣಿ ಕಾರ್ಮಿಕರ ಬಟ್ಟೆ ತೊಳೆಯಲು ಕೂಡ ಇಲ್ಲಿ ನೀರಿನ ಸಮಸ್ಯೆಯಾಗಿದ್ದು, ಇನ್ನು ಮುಂದೆ 2-3 ದಿನಕ್ಕೊಮ್ಮೆ ನೀರು ಬಿಡದೆ ಹೋದರೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಹಾಗೂ ಫಾರಂ 3 ಕೊಡಲಿಕ್ಕೆ 3 ತಿಂಗಳುಗಳ ಕಾಲ ಸಮಯ ತೆಗೆದುಕೊಂಡು ಕಾಲಹರಣ ಮಾಡುತ್ತಾ ಸೌಲಭ್ಯ ವಂಚಿತ ನಗರವನ್ನಾಗಿ ಮಾಡುತ್ತಿದ್ದಾರೆಂದು ಖಂಡಿಸಿದರು. ವರದಿಗಾರರು ಕೆಕೆ ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಓಡೋಕ್ ದಾರಿ ಮುನ್ಸಿಪಾಲ್ಟಿ ಗಾಡಿ ಬರುತ್ತಲ್ಲ ತಗೊಂಡು ಹೋಗಕ್ಕೆ, ಆ ಗಾಡಿ ಬರ್ಬೇಕಾದ್ರೆ ನಮ್ಮ ಮನೆಗಳು ಮುಂದೆ ಬರಬೇಕು, ಹೆಣ ತಗೊಂಡು ಹೋಗಕ್ಕೆ. ಹೌದಾ? ಆ ಗಾಡಿ ಬರೋದು ಕೂಡ ದಾರಿ ಇಲ್ಲ. ಆ ಗಾಡಿ ಬರೋದು ಕೂಡ ದಾರಿ ಇಲ್ಲದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಈ ದಾರಿ ನಾವು ಮಾಡ್ತಾ ಇದ್ದೀವಿ ದಲಿತ ಸೇನೆ ಕಡೆಯಿಂದ. ಈ ದಲಿತ ಸೇನೆಯಿಂದ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ ಅಂದ್ರೂ ಕೂಡ ಈ ದಲಿತ ಸೇನೆಯವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಮುನ್ಸಿಪಾಲ್ಟಿ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸಾರ್ವಜನಿಕ ಕಚೇರಿ ಆಗಿರೋದ್ರಿಂದ ಆ ಸಾರ್ವಜನಿಕರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಸಾರ್ವಜನಿಕ ಕುಂದುಕೊರತೆನ ಬಗೆಹರಿಸ್ತಾ ಇಲ್ಲ. ಅದಕ್ಕಾಗಿ ಮೂಲಭೂತ ಸೌಕರ್ಯಗಳು ನಮಗೆ ಬೇಕಾಗಿರೋದೇನಪ್ಪ, ಕುರುಮಟ್ಟಿ ವಾರ್ಡಿಗೆ ಅಂತಂದರೆ ದಾರಿ ಬೇಕು, ನೀರು ಬೇಕು, ಚರಂಡಿ ಬೇಕು, ಆಮೇಲೆ ಮಹಿಳೆಯರ ಶೌಚಾಲಯ ಬೇಕು. ಅದಕ್ಕಾಗಿ ನಾವು ಈ ಹೋರಾಟನ ಮುಂದುವರಿಸ್ತೀವಿ, ಕಠಿಣವಾಗಿ ಮಾಡ್ತೀವಿ. ಮುಂದೆ ಇದೇನಾದರೂ ದಾರಿ ಆಗಲಿಲ್ಲ, ಚರಂಡಿ ಆಗಲಿಲ್ಲ, ಮಹಿಳೆಯರ ಶೌಚಾಲಯ ಆಗಲಿಲ್ಲ ಅಂತಂದರೆ ಮುಂದೆ ದೊಡ್ಡ ಉಗ್ರ ಹೋರಾಟನ ನಾವು ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ, ಇಲ್ಲ ಅಂತಲ್ಲ. ಮುಂದೇನಾದರೂ ಇವ್ರು ಕೊಡಲಿಲ್ಲ ಅಂತ ಕೇಳ್ರಿ, ಮೇಲಧಿಕಾರಿ DC ಬಿಟ್ಟು ಮೇಲಧಿಕಾರಿ ಯಾರಿರ್ತಾರೆ, ಗೌರ್ಮೆಂಟ್ ಅಧಿಕಾರಿಗಳು ಯಾರಿರ್ತಾರೆ, ಅವ್ರ ಹತ್ರ ಹೋಗಿ ನಾವು ಮನವಿ ಕೊಡ್ತೀವಿ. ಆಮೇಲೆ ಯಾರು ಹೊಣೆ ಆಗಲ್ಲ, ಜನ ಹೊಣೆ ಆಗಲ್ಲ, ಅಧಿಕಾರಿಗಳೇ ಹೊಣೆ ಆಗ್ತಾರೆ. ಆ ಹೊಣೆಗೆ ತಾವೇ ಹೊಣೆ. ಅದಕ್ಕಾಗಿ ನಾವು ಜನರು ನಿಮ್ಮ ಮೇಲೆ ಬಿಟ್ಟಿದ್ದೀವಿ. ಅದಕ್ಕಾಗಿ ನಮ್ಮ ಕುಂದುಕೊರತೆಗಳನ್ನು ಬಗೆಹರಿಸಬೇಕಂತೇಳಿ ತಮ್ಮಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳು ಏನೇನಿದಾವಂತ ಸರ್, ದಲಿತ ಸೇನೆ ಸಂಘಟನೆಯು ಶೋಷಿತರ ಒಂದು ಸಾಮಾಜಿಕ ಅತಿ ದೊಡ್ಡ ಸಂಘಟನೆಯಾಗಿದೆ. ಇಂದು ಸಂಡೂರು ಪಟ್ಟಣದಲ್ಲಿ ಏನು ಸಾರ್ವಜನಿಕರಿಗೆ ಈ ಪುರಸಭೆ ಆಡಳಿತ ಮೂಲಭೂತ ಸೌಕರ್ಯ ಕೊಡುವಲ್ಲಿ ವಿಫಲವಾಗಿದೆ. ಹಾಗಾಗಿ ಎಲ್ಲ ಈ ವಾರ್ಡಿನ ಎಲ್ಲ ಮುಖಂಡರು ಹಾಗೂ ದಲಿತ ಸೇನೆ ಸಂಘಟನೆ ನೇತೃತ್ವದಲ್ಲಿ ಇವತ್ತು ಒಂದು ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದ ಮುಖಾಂತರ ಅವರಿಗೆ ಎಚ್ಚರಿಕೆ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು, ಇಲ್ಲಿಂದರೆ ಮುಂದಿನ ಮಟ್ಟದಲ್ಲಿ ಒಂದು ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಹೇಳಕ್ಕೆ ಯೋಚನೆ ಪಡ್ತೀವಿ ಸರ್. ಇವತ್ತು ಪಟ್ಟಣದಲ್ಲಿ ಏನೇನು ಸಮಸ್ಯೆ ಆಗಿದೆ ಅಂದರೆ, ಈ ಮನೆ ಮಾಲೀಕನಿಗೆ ಫಾರಂ ನಂಬರ್ 3 ಕೊಡಲು 90 ದಿನ ಕಾಲಹರಣ ಮಾಡ್ತಾ ಇವರು ಏನು ಮನೆ ಮಾಲೀಕರಿಗೆ ಸುತ್ತಾಡಿಸ್ತಿದ್ದಾರೆ. ಇವತ್ತು ಬಾಬಾ ಸಾಹೇಬರು ಒಂದು ಕಾನೂನು ಅಡಿಯಲ್ಲಿ ಒಬ್ಬ ಅಧಿಕಾರಿಯಾಗಿ ಸರ್ಕಾರಿ ಅವರಿಗೆ ಸಂಬಳ ಕೊಡುತ್ತೆ. ಆ ಸಂಬಳಕ್ಕೆ ಅನುಗುಣವಾಗಿ ಅವರು ಕರೆಕ್ಟಾಗಿ ಸಾರ್ವಜನಿಕರಿಗೆ ಕೆಲಸ ಮಾಡುವಂಥ ಕೆಲಸ ಮಾಡಬೇಕು. ಅದು ಬಿಟ್ಟು ಅವರು ಕಾಲಹರಣ ಮಾಡಿ ಪಾಪ ಇವತ್ತು ಬಡವರು, ಕೂಲಿ ಕಾರ್ಮಿಕರು, ರೈತಾಪಿ ಕುಟುಂಬದವರು ದಿನ ಅವರು ಚಪ್ಪಲಿಗಳು ಅರಿಯುವಂಥ ಒಂದು ಸನ್ನಿವೇಶ ಆಗಿದೆ. ದಿನ ಮುನ್ಸಿಪಾಲ್ಟಿಗೆ ಬರೋದು, ದಿನಾಲೂ ಆಟೋ ಚಾರ್ಜಿ ವಯಸ್ಸಾದಂಥವ್ರು ಬರ್ತಿದ್ದಾರೆ. ಸೊ ಹಂಗಾಗಿ ಆ ಸಮಯ ಏನು ಫಾರಂ ನಂಬರ್ 3 ಕೊಡೋಕ್ಕೆ ಸಮಯ ನಿಗದಿ ಇರುತ್ತೆ, ಅದ್ರ ಒಳಗಡೆ ಫಾರಂ ನಂಬರ್ 3 ಕೊಡ್ಬೇಕಂತ ನಾವು ಇವತ್ತು ದಲಿತ ಸೇನೆ ಕಡೆಯಿಂದ ಎಚ್ಚರಿಕೆ ಪಡ್ತಿದ್ದೀವಿ. ನಂತರ ಸಂಡೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ಗರ್ಭಿಣಿ ಮಹಿಳೆಯರಿಗೆ ಒಂದು ಮೂಲಭೂತ ಸೌಕರ್ಯಗಳಾದ ಸ್ಕ್ಯಾನಿಂಗ್ ಸೆಂಟರ್ ವ್ಯವಸ್ಥೆ ಇಲ್ಲ. ಆಮೇಲೆ ವಾರ್ಡ್ಗಳಲ್ಲಿ ನಾಗರಿಕರಿಗೆ ಹಾಗೂ ವಿದ್ಯಾವಂತ ಯುವಕರಿಗೆ ಒಂದು ಗ್ರಂಥಾಲಯದ ವ್ಯವಸ್ಥೆ ಇಲ್ಲ. ಇವಾಗ ಮುಖ್ಯವಾಗಿ ಕುರುಮಟ್ಟೆ ಭಾಗದ ಹಿಂಬದಿಯಲ್ಲಿ ವಾಸವಾಗಿರುವ ನಿವಾಸಿಗಳಿಗೆ ಮುಖ್ಯ ರಸ್ತೆ ಇಲ್ಲ, ಪ್ರತ್ಯೇಕ ಶೌಚಾಲಯ ಇಲ್ಲ. ಇವತ್ತು ಆ ಹೆಣ್ಮಕ್ಳು ಶೌಚಾಲಯಕ್ಕೆ ಎಲ್ಲಿ ಹೋಗೋಕ್ಕೂ ಅಲ್ಲಿ ಇಲ್ಲ. ಇವತ್ತು ಅವ್ರಿಗೆ ಒಂದು ಅವಮಾನಯುತ ಒಂದು ಇದಾಗಿದೆ. ಮಾನಸಿಕವಾಗಿ ಅವರು ತುಂಬ ನೋವು ಪಡ್ತಾ ಇದ್ದಾರೆ. ಇವತ್ತು ಎಲೆಕ್ಷನ್ ಸಮಯದಲ್ಲಿ ಮತ್ತೊಂದು ಟೈಮಲ್ಲಿ ಎಲ್ಲರೂ ಮನೆ ಬಾಗಿಲಿಗೆ ಬರ್ತಾರೆ, ನಂತರ ಯಾರು ಅವ್ರಿಗೆ ಕೇಳೋರಿರಲ್ಲ. ಇವತ್ತು ಮುಖ್ಯಾಧಿಕಾರಿಗಳು ಇಲ್ಲಿ ತುಂಬ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಮುಖ್ಯಾಧಿಕಾರಿ ಅವರು ಕೆಲಸ ಏನು, ಎಲ್ಲಿ ಕುಂದುಕೊರತೆಗಳಿದ್ದಾವೆ ಅಲ್ಲಿಗೆ ಆ ಪ್ಲೇಸ್ ಸ್ಥಳಕ್ಕೆ ಪರಿಶೀಲನೆ ಮಾಡಬೇಕು. ಏನೇನು ಕುಂದುಕೊರತೆಗಳಿದೆ ಅದನ್ನು ಎಲ್ಲ ಪುರಸಭೆ ಏನು ಸದಸ್ಯರುಗಳಿದ್ದಾರೆ ಅವರ ಜೊತೆಗೆ ಒಂದು ಏನೋ ಅವ್ರ ಹತ್ರ ಎಲ್ಲರೊಡನೆ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಏನು ಕುಂದುಕೊರತೆ ಇದೆ ಅದನ್ನು ಬಗೆಹರಿಸುವಂಥ ಕೆಲಸ ಈ ಮುಖ್ಯಾಧಿಕಾರಿ ಮಾಡಬೇಕು. ಈ ಮುಖ್ಯಾಧಿಕಾರಿಗಳು ಕಾಲಹರಣ ಮಾಡ್ತಿದ್ದಾರೆ. ನಂತರ ಮುಂಚೆ 15 ದಿನಕ್ಕೊಮ್ಮೆ ಈ ಸಾಂಕ್ರಾಮಿಕ ರೋಗಗಳಾದ ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ ಅಂತ ಸಾಂಕ್ರಾಮಿಕ ರೋಗಗಳನ್ನು ತಡೆ ಹಿಡಿಯಲು ಈ ಫಾಗ್ ಹೊಗೆಯನ್ನು ಬಳಸ್ತಾ ಇದ್ರು. ಇವತ್ತು ಆ ಹೊಗೆ ಹೊಡೆಯೋರೇ ದಿಕ್ಕಿಲ್ಲ.
ಇವತ್ತು ಬಡವರು ಮಕ್ಕಳು ರೋಗ ರುಜಿನ ಬಂದು ಸರ್ಕಾರಿ ಹಾಸ್ಪಿಟ್ಲ್ ದಾಖಲಾಗಿದ್ದಾರೆ. ಇಂಥವಕ್ಕೆ ಯಾರು ಹೊಣೆ? ಇವತ್ತು ಎಲ್ಲರ ಹತ್ರನೂ ಟ್ಯಾಕ್ಸ್ ಕಟ್ಕೊತಿದ್ದಾರೆ. ಇವತ್ತು ಮತ್ತು ಈ ಪುರಸಭೆ ಆಡಳಿತ ಏನು ಮಾಡ್ತಿದೆ? 15 ದಿನಕ್ಕೊಂದು ಟೈಮ್ ನೀರು ಬಿಡ್ತತೆ. ಇದು ಗಣಿಬಾಧಿತ ಪ್ರದೇಶ ಸಂಡೂರು. ಇವತ್ತು ಜನ ಎಲ್ಲ ಮೈನ್ಸ್ಗಳಿಗೆ ಕೆಲಸಕ್ಕೆ ಹೋಗ್ತಾರೆ, ಲಾರಿ ಡ್ರೈವರ್ ಇರ್ತಾರೆ, ಕೀಲರ್ ಇರ್ತಾರೆ. ಅವರಿಗೆ ಬಟ್ಟೆ ಒಗೆ ಕೂಡ ನೀರು ಸಿಗದಂಥ ಪರಿಸ್ಥಿತಿ ಇವತ್ತು ಸಂಡೂರು ಪಟ್ಟಣಕ್ಕಿದೆ. ನಾವು ದಲಿತ ಸೇನೆ ಕಡೆಯಿಂದ ಎಚ್ಚರ ಕೊಡಿಸ್ತಾ ಇದ್ದೀವಿ. 2 ದಿನಕ್ಕೊಮ್ಮೆ ಅಥವಾ 3 ದಿನಕ್ಕೊಮ್ಮೆ ಸಂಡೂರು ಪಟ್ಟಣದಲ್ಲಿ ಸಾರ್ವಜನಿಕರಿಗೆ ನಾಗರಿಕರಿಗೆ ನೀರು ಒದಗಿಸುವಂಥ ಕೆಲಸ ಈ ಪುರಸಭೆ ಆಡಳಿತ ಮಾಡಬೇಕು. ನಂತರ ಸಂಡೂರು ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ವಿಫಲರಾದ ಪುರಸಭೆ ಮುಖ್ಯ ಅಧಿಕಾರಿ ಹಾಗೂ ಆಡಳಿತ ಕರ್ತವ್ಯ ವಿಫಲವಾಗಿರುವುದರಿಂದ ಅವರ ಮೇಲೆ ಕಾನೂನು ಲೋಪ ಆರೋಪದ ಅಡಿಯಲ್ಲಿ ಅವರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾನು ಈ ಸಂಘಟನೆ ಮುಖಾಂತರ ಎಚ್ಚರಗೊಳಿಸ್ತಿದ್ದೀನಿ ಸರ್.